ನಿಮ್ಮ ಬಾಡಿ ವೇಟ್ ನಿಮ್ಮ ಫರ್ಟಿಲಿಟಿ ಮತ್ತು ಪ್ರೆಗ್ನೆನ್ಸಿ ಜರ್ನಿಗೆ ಏನಾದರೂ ಇಂಪಾರ್ಟೆಂಟ್ ಅಲ್ವಾ ಅನ್ನೋದನ್ನ ಇವತ್ತು ನಾವು ವಿಡಿಯೋಲಿ ತಿಳ್ಕೊಳ್ಳೋಣ. ಅಂದ್ರೆ ಬಾಡಿ ವೇಟ್ ಅನ್ನೋದು ತುಂಬಾ ಕಮ್ಮಿ ಇದ್ದು ಅಥವಾ ತುಂಬಾ ಜಾಸ್ತಿ ಇದ್ದು ಎರಡು ಅಡ್ವರ್ಸ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲೂ ಅದು ನಿಮಗೆ ಫರ್ಟಿಲಿಟಿಗೆ ಎಫೆಕ್ಟ್ ಮಾಡುತ್ತೆ. ಸೊ ತುಂಬಾ ಲೋ ಬಾಡಿ ವೇಟ್ ಅಂದ್ರೆ BMI ಲೆಸ್ ದೆನ್ 18 ಇದ್ರೆ ಅದರಿಂದ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಇರೆಗ್ಯುಲರ್ ಪೀರಿಯಡ್ಸ್, ಇರೆಗ್ಯುಲರ್ ಓವ್ಯುಲೇಷನ್, ಅದೇ ತರ ನೀವು ಪ್ರೆಗ್ನೆಂಟ್ ಆದ್ಮೇಲೆ ಆ ಮಗುಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಅಥವಾ ಬಾಡಿ ವೇಟ್ ತುಂಬಾ IOGR ಅಂತೀವಿ, ಲೋ ಬರ್ತ್ ವೇಟ್ ಅಂತೀವಿ, ಅಥವಾ ಅರ್ಲಿ ಡೆಲಿವರೀಸ್ ಇದೆಲ್ಲಾನು ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ತರಹ ನಿಮ್ ಬಾಡಿ ವೇಟ್ ತುಂಬಾ ಜಾಸ್ತಿ ಇದೆ ಅಂದ್ರೆ BMI ಮೋರ್ ದನ್ 25 ಇದ್ರೂ ಅದನ್ನ ನಾವು ಮೈಲ್ಡ್ ಒಬೆಸಿಟಿ ಅಂತೀವಿ. ಆ ತರ ಕಂಡೀಷನ್ಸ್ ಅಲ್ಲೂ ಇದೇ ತರಹ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಆಗ್ಬೋದು, ಹೈಪೋಥೈರಾಯ್ಡಿಸಮ್ ಆಗ್ಬೋದು, ಪ್ರೊಲಾಕ್ಟಿನ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಅದೇ ತರ ನಿಮ್ಗೆ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಪ್ರೆಗ್ನೆನ್ಸಿಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಆಗ್ಬೋದು, ಮತ್ತೆ ನಿಮ್ಗೆ ಆಪರೇಟಿವ್ ಡೆಲಿವರಿ, ಸಿಸೇರಿಯನ್ ಸೆಕ್ಷನ್ಸ್ ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಆಗಬಹುದು. ಸೊ ಅದಕ್ಕೆ ನೀವು ಆಪ್ಟಿಮಮ್ ಬಾಡಿ ವೇಟ್ ನ ಮೇಂಟೈನ್ ಮಾಡೋದು ಅತ್ಯಂತ ಇಂಪಾರ್ಟೆಂಟ್. ಅಂದ್ರೆ ನಿಮ್ ಬಾಡಿ ವೇಟ್ BMI ಬಿಟ್ವೀನ್ 19 to 25 ಇದ್ರೆ ಅದು ನಿಮ್ಮ ಫರ್ಟಿಲಿಟಿಗೆ ಮತ್ತೆ ಪ್ರೆಗ್ನೆನ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ಎಕ್ಸ್ಟ್ರೀಮ್ ವೇಟ್ ಅಲ್ಲಿ ಇದ್ದಲ್ಲಿ ನಿಮ್ಮ ಹತ್ತಿರದ ಗೈನಕಾಲಜಿಸ್ಟ್ ನ ಮೀಟ್ ಮಾಡ್ಕೊಂಡು ನೀವು ಈ ಬಾಡಿ ವೇಟ್ ಕರೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪಾರ್ಟಮ್ ತುಂಬಾ ಸ್ಮೂತ್ ಆಗಿರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ.